ಸರ್ ನಮಸ್ಕಾರ. ಗುಂಡ್ಲುಪೇಟೆ ಪ್ರಾಪರ್ಟಿಯಿಂದ ನಾನು ಶಿವು ಮಾತಾಡ್ತಿರೋದು. ಒಂದು ಲ್ಯಾಂಡು ಮಾರಾಟಕ್ಕೆ ಬಂದಿದೆ. 3 ಎಕರೆ 7 ಗುಂಟೆ ಒಂದು ಲ್ಯಾಂಡು ಮಾರಾಟಕ್ಕೆ ಬಂದಿದೆ. ನೋಡಿ ಸರ್, ಇದು ಏನು ನೋಡ್ತಾ ಇದ್ದೀರಾ, ಸುತ್ತ ಎಲ್ಲ ಫೆನ್ಸಿಂಗ್ ಆಗಿದೆ. ನೋಡಿ, ಇದೇನು ನೋಡ್ತಾ ಇದ್ದೀರಾ, ಇದು ವಿಲೇಜಿಂದ ನಿಮಗೆ ಒಂದು ವಾಕಬಲ್ ಡಿಸ್ಟೆನ್ಸ್, ಒಂದು 700 ಇಂದ 800 ಮೀಟ್ರು ಈ ಥರ ಮೆಟ್ಲಿಂಗ್ ಬರಬೇಕು. ಇದು ಗುಂಡ್ಲುಪೇಟೆ ರಿಜಿಸ್ಟ್ರೇಷನ್ ಬರುತ್ತೆ. ಇದು ಮೈಸೂರು ಟು ಊಟಿ ಗುಂಡ್ಲುಪೇಟೆ NH ಇದೆ. ಕರೆಕ್ಟಾಗಿ ಲ್ಯಾಂಡ್ಗೆ ನಿಮಗೆ 1.5 ಕಿಲೋಮೀಟ್ರ್ ಬರುತ್ತೆ ಒಳಗಡೆಗೆ. ನೀವು ಒಂದು ಅರ್ಧ ಕಿಲೋಮೀಟ್ರ್ ಮಾತ್ರ ಮೆಟ್ಲಿಂಗ್ ಬರಬೇಕು. 3 ಎಕರೆ 7 ಗುಂಟೆ ಸುತ್ತ ಎಲ್ಲ ಫೆನ್ಸಿಂಗ್ ಆಗಿದೆ. ನಿಮಗೆ ಒಂದು 30ರಿಂದ 40 ಕೋಕೋನಟ್ ಸಿಗುತ್ತೆ, ತೆಂಗು. ನೋಡಿ, ಹಳೆ ಮರಗಳು ಸಿಗುತ್ತೆ ನಿಮಗೆ. ಸುತ್ತ ಎಲ್ಲ ಫೆನ್ಸಿಂಗ್ ಆಗಿದೆ. ಬೋರು ಕೂಡ ಇದೆ, ಒಂದು ಬೋರ್ ಇದೆ, ತೋರಿಸ್ಕೊಡ್ತೀನಿ ನಿಮಗೆ. ಜಾಗ ಮಾತ್ರ ಒಳ್ಳೆ ಸೂಪರ್ ಆಗಿದೆ ಸರ್. 3 ಎಕರೆ 7 ಗುಂಟೆ. ಡೈರೆಕ್ಟು ಓನರ್ ಟು ಓನರ್ ಸೆಟ್ಟಿಂಗ್ ಇರುತ್ತೆ. ನಮ್ಮದು ಮಾಮೂಲಿ 2% ಕಮಿಷನ್ ಇರುತ್ತೆ. ಜಾಗ ಮಾತ್ರ ಒಳ್ಳೆ ಅದ್ಭುತ ಜಾಗ ಸರ್. ಟೌನ್ಗೆ, ಗುಂಡ್ಲುಪೇಟೆ ಟೌನ್ಗೆ ಜಸ್ಟ್ ಒಂದು 5ರಿಂದ 6 ಕಿಲೋಮೀಟ್ರ್ ಬರುತ್ತೆ ಗುಂಡ್ಲುಪೇಟೆ ಟೌನ್ಗೆ. ನೋಡಿ ಸರ್, ಇದೇನು ನೋಡ್ತಾ ಇದ್ದೀರಾ, ಇದೇ ಥರ ನಿಮಗೆ 40 ಫೀಟ್ ರೋಡು ಮೆಟ್ಲಿಂಗ್ ಇದೆ. ಚೆನ್ನಾಗಿದೆ ಜಾಗ ಕೂಡ. ನೋಡಿ, ಒಳಗಡೆ ನಿಮಗೆ ಒಂದು 30ರಿಂದ 40 ತೆಂಗಿನ ಗಿಡ ಸಿಗುತ್ತೆ, ಕೋಕೋನಟ್ಟು. ಈ ಲ್ಯಾಂಡಿಂದ ನಿಮಗೆ ಮೈಸೂರಿಗೆ ಕರೆಕ್ಟಾಗಿ ಒಂದು 50 ಕಿಲೋಮೀಟ್ರ್ ಬರುತ್ತೆ. ಇದು ಗುಂಡ್ಲುಪೇಟೆ ಟು ಊಟಿ ನ್ಯಾಷನಲ್ ಹೈವೇಯಿಂದ 1.5 ಕಿಲೋಮೀಟ್ರ್ ಬರಬೇಕು. ನಿಮಗೆ ಹೇಳಿದ್ನಲ್ಲ ಅವಾಗಲೇ, ಜಸ್ಟ್ 1.5 ಕಿಲೋಮೀಟ್ರ್ ಒಳಗಡೆ ಬರಬೇಕು. ಸುತ್ತ ಎಂಟೈರ್ ಬೌಂಡ್ರಿ ಕೂಡ ಫೆನ್ಸಿಂಗ್ ಆಗಿದೆ. ಒಂದು ಬೋರು ಕೂಡ ಇದೆ. ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಿ, ನಂಬರ್ ಹಾಕಿರ್ತೀನಿ. ಬೋರು ಕೂಡ ತೋರಿಸ್ಕೊಡ್ತೀನಿ ನಿಮಗೆ. ನೋಡಿ ಸರ್, ಅಕ್ಕಪಕ್ಕ ಒಳ್ಳೊಳ್ಳೆ ತೋಟಗಳು ಕೂಡ ಇದೆ ಜಮೀನು ಪಕ್ಕದಲ್ಲೇ. ನೋಡಿ, ಇದೇನು ನೋಡ್ತಾ ಇದ್ದೀರಾ, ಒಳ್ಳೆ ತೋಟ, ರೆಡ್ ಸಾಯಿಲ್ ಬರುತ್ತೆ ನಿಮಗೆ. ಇದೇನು ನೋಡ್ತಾ ಇದ್ದೀರಾ, ಇದೇ ರೋಡು. ಒಂದು ಅರ್ಧ ಕಿಲೋಮೀಟ್ರ್ ನೀವು ಮೆಟ್ಲಿಂಗ್ ಬರಬೇಕು. ವಿಲೇಜಿಂದ ಜಸ್ಟ್ ಒಂದು ವಾಕಬಲ್ ಡಿಸ್ಟೆನ್ಸು, ಒಂದು 700ರಿಂದ ಒಂದು 800 ಮೀಟ್ರ್ ಬರುತ್ತೆ ಅಷ್ಟೇ. ಜಾಗ ಮಾತ್ರ ಅದ್ಭುತ ಜಾಗ ಸರ್. ಇದು ಆಮೇಲೆ ಪರ್ಚೇಸಿಂಗ್ ಪ್ರಾಪರ್ಟಿ, ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇದೆ. ಹ್ಞೂ ಅಂದರೆ ನಾಳೆನೇ ಡೈರೆಕ್ಟು ರಿಜಿಸ್ಟ್ರೇಷನ್ಗೆ ಹೋಗ್ಬೋದು, ಆ ಥರ ಇದೆ ಜಾಗ. ನೋಡಿ ಸರ್, ಅಕ್ಕಪಕ್ಕ ಒಳ್ಳೊಳ್ಳೆ ತೋಟಗಳು ಕೂಡ ಇದೆ. ವಾಟರ್ ಬೆಲ್ಟ್ ಎಲ್ಲ ತುಂಬ ಚೆನ್ನಾಗಿದೆ. ಒಂದು ಬೋರು ಕೂಡ ಇದೆ. ನೀವೇನು ಬೋರ್ ಹಾಕ್ಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ನಿಮಗೆ ಒಂದು 40 ಕೋಕೋನಟ್ ಗಿಡಗಳು ಸಿಗುತ್ತೆ, ತೆಂಗು. ನೋಡಿ ಸರ್, ಅಕ್ಕಪಕ್ಕ ಜಮೀನೆಲ್ಲ ಬಾಳೆ ಕಟ್ಟೆ ತುಂಬ ಚೆನ್ನಾಗಿ ಬಂದಿದೆ, ಬಾಳೆ. ನೋಡಿ, ಇದೇನು ನೋಡ್ತಾ ಇದ್ದೀರಾ, ಇದೇ ದಾರಿ. 40 ಫೀಟ್ ರೋಡ್ ಇದೆ, 40 ಅಡಿ ರೋಡ್ ಇದೆ. ನಿಮಗೆ ಏನು ಸಮಸ್ಯೆ ಇಲ್ಲ, ಆರಾಮ್ಸೆ ಹೋಗ್ಬೋದು. ನೋಡಿ ಸರ್, ಪಕ್ಕದವ್ರು ಯಾವ ಥರ ಇದೆ ಬಾಳೆ, ಸೂಪರಾಗಿದೆ ಮಾತ್ರ ಜಾಗ. ಒಂದು 2 ಎಕರೆ 3 ಎಕರೆ ನೋಡೋರಿಗೆ ಒಳ್ಳೆ ಜಾಗ, ಸೂಟಬಲ್ ಆಗಿದೆ, ತುಂಬ ಚೆನ್ನಾಗಿದೆ ಜಾಗ ಕೂಡ. ನೋಡಿ ಸರ್, ಆಲ್ರೆಡಿ ಪವರ್ ಲೈನೆಲ್ಲ ಹತ್ತಿರದಲ್ಲೇ ಇದೆ. ಬೋರ್ ತೋರಿಸ್ಕೊಡ್ತೀನಿ. ಆದರೆ ಮೋಟ್ರು ನೀವು ಬಿಟ್ಕೋಬೇಕಷ್ಟೇ. ಒಂದು ಎಲ್ಲ ಎಂಟೈರ್ ಬೌಂಡ್ರಿ ಕೂಡ ಇದಾಗಿದೆ, ಫೆನ್ಸಿಂಗ್ ಆಗಿದೆ. ಅಕ್ಕಪಕ್ಕ ಒಳ್ಳೊಳ್ಳೆ ತೋಟಗಳು, ಒಳ್ಳೊಳ್ಳೆ ಜಮೀನುಗಳು ತುಂಬ ಚೆನ್ನಾಗಿದೆ. ಎಲ್ಲ ನೀರಾವರಿ ಜಮೀನುಗಳೇ ಇರೋದು ಅಕ್ಕಪಕ್ಕ ಎಲ್ಲ. ನೋಡಿ ಸರ್, ಎಂಟೈರು ಎಲ್ಲ ತಂದು ರೆಡಿ ಮಾಡಿದ್ದಾರೆ. ಮೋಟ್ರೊಂದು ಬಿಟ್ಕೋಬೇಕು ನೀವು ಅಷ್ಟೇ. ಕೇಳೋಣ ಓನರ್ನ, ನೀವೇ ಬಿಟ್ಕೊಡಿ ಅಂದರೆ ಬಿಟ್ಕೊಡ್ತಾರೆ ಏನೋ, ಅದನ್ನು ಒಂದ್ಸಲ ಕೇಳಿ ನೋಡ್ತೀನಿ. ನೋಡಿ ಸರ್, ಇದೇನು ನೋಡ್ತಾ ಇದ್ದೀರಾ, ಇದೇ ಬೋರ್ ಪಾಯಿಂಟು. ಬಟ್ ಇದಕ್ಕೆ ಒಂದು ಮೋಟ್ರ್ ಬಿಟ್ಕೋಬೇಕಷ್ಟೆ. ಜಾಗ ಮಾತ್ರ ಅದ್ಭುತ ಜಾಗ ಸರ್. ಇದು ಗುಂಡ್ಲುಪೇಟೆಗೆ ಜಸ್ಟ್ ಒಂದು 6 ಕಿಲೋಮೀಟ್ರ್ ಬರುತ್ತೆ. ನ್ಯಾಷನಲ್ ಹೈವೇಗೆ ಜಸ್ಟ್ 1.5 ಕಿಲೋಮೀಟ್ರ್ ಬರುತ್ತೆ. ನೋಡಿ ಸರ್, ಅಕ್ಕಪಕ್ಕ ಒಳ್ಳೊಳ್ಳೆ ಬಾಳೆ ತೋಟಗಳು ಮಾತ್ರ ಅದ್ದೂರಿಯಾಗಿದೆ. ನಿಮ್ಗೆ ಸಾಯಿಲ್ ಬಂದು ರೆಡ್ ಸಾಯಿಲ್ ಬರುತ್ತೆ. ಜಾಗ ಕೂಡ ಹಂಗೆ ಇದೆ ಸರ್. ನೋಡಿ, ನೀಟಾಗಿ ಎಲ್ಲ ಸುತ್ತ ಒಳ್ಳೆ ಸೂಪರಾಗಿ ಮಾಡಿದ್ದಾರೆ ಫೆನ್ಸಿಂಗು. ಈ ಲ್ಯಾಂಡಿಂದ ಬ್ಯಾಂಗ್ಳೂರು ನಿಮಗೆ 190 ಕಿಲೋಮೀಟ್ರ್ ಬರುತ್ತೆ. 190 ಕಿಲೋಮೀಟ್ರ್ ಬ್ಯಾಂಗ್ಳೂರು. ಗುಂಡ್ಲುಪೇಟೆ ರಿಜಿಸ್ಟ್ರೇಷನ್ ಇದು. ಒಳ್ಳೆ ಗುಂಡ್ಲುಪೇಟೆ ಟೌನ್ಗೆ ಒಳ್ಳೆ ಹತ್ತಿರದಲ್ಲಿದೆ. ಜಸ್ಟ್ ಒಂದು 6 ಕಿಲೋಮೀಟ್ರ್ ಬರುತ್ತೆ. ಪರ್ಚೇಸಿಂಗ್ ಪ್ರಾಪರ್ಟಿ ಸರ್. ಆಮೇಲೆ ಗುಡ್ ಡಾಕ್ಯುಮೆಂಟ್ಸ್. ಹ್ಞೂ ಅಂದರೆ ನಾಳೆನೇ ಡೈರೆಕ್ಟು ಇಮಿಡಿಯೇಟ್ಲಿ ಬೇಕು ಅಂದರೆ ರಿಜಿಸ್ಟ್ರೇಷನ್ಗೆ ಹೋಗ್ಬೋದು.
ನೋಡಿ ಸರ್, ಇಲ್ಲೆಲ್ಲ ಅಕ್ಕಪಕ್ಕ ಎಂತೆಂಥ ಬಾಳೆ ಹಿಂಗೆ ಬಂದಿದೆ ಏಲಕ್ಕಿ. ತುಂಬ ಚೆನ್ನಾಗಿ ಬಂದಿದೆ ಬಾಳೆ. ಜಮೀನಲ್ಲಿ ಬಾಳೆ ಎಷ್ಟು ಚೆನ್ನಾಗಿ ಬಂದಿದೆ. ಸೇಮ್ ನಿಮ್ಮ ಜಮೀನಲ್ಲೂ ಇದೇ ಥರ ಸಾಯಿಲು. ನೋಡಿ ಸರ್, ಇದೇನು ನೋಡ್ತಾ ಇದ್ದೀರಾ, ಜಸ್ಟ್ ಒಂದು 500 ಮೀಟ್ರ್ ಮಾತ್ರ ಬರಬೇಕು ಮೆಟ್ಲಿಂಗು. ಇದೇ ಎಂಟ್ರೆನ್ಸು ನಿಮಗೆ. ನೋಡಿ ಇದೇನು ಕಾಣ್ತಾ ಇದೆ, ಇದೇ ತೋಟ. ನೋಡಿ ಸರ್, 4 ಲೈನು ಎಲ್ಲ ರೆಡಿ ಮಾಡಿ ನೀವು ಬರೀ ಒಂದು ಮೋಟ್ರ್ ಬಿಟ್ಕೊಳ್ಳೋದಷ್ಟೇ, ಎಲ್ಲ ರೆಡಿ ಇರೋಂಥ ಜಾಗ. ನೀವೇನು ಫೆನ್ಸ್ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ ಸರ್, ಎಲ್ಲ ಎಂಟೈರ್ ಬೌಂಡ್ರಿ ಕೂಡ ಫೆನ್ಸಿಂಗ್ ಆಗಿದೆ. ಜಾಗ ಕೂಡ ಹಂಗೆ ಇದೆ, ತುಂಬ ಚೆನ್ನಾಗಿದೆ ಜಾಗ. ಡೈರೆಕ್ಟ್ ಓನರ್ ಟು ಓನರ್ ಸೆಟ್ಟಿಂಗ್ ಇರುತ್ತೆ. ನಮ್ಮದು ಮಾಮೂಲಿ 2% ಕಮಿಷನ್ ಇರುತ್ತೆ ಸರ್. ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಿ. ಮೈಸೂರಿಗೆ ಒಂದು 50 ಕಿಲೋಮೀಟ್ರ್ ಬರುತ್ತೆ ಲ್ಯಾಂಡಿಂದ. ನಿಮಗೆ ಒಳ್ಳೆ ಬಾಕ್ಸ್ ಸ್ಟೆಪ್ಪಲ್ಲಿದೆ ಸರ್ ಲ್ಯಾಂಡು. ನೋಡಿ ಏನು ನೋಡ್ತಾ ಇದ್ದಾರೆ ಗೇಟು, ಇದೇ ಎಂಟ್ರೆನ್ಸು ನಿಮಗೆ. ಓಕೆ ಸರ್, ಥ್ಯಾಂಕ್ ಯು.